ರಕ್ತನಾಳಕ್ಕೆ ಗಾಯವಾದಾಗ ರಕ್ತಸ್ರಾವವನ್ನು ತಡೆಯಲು ಪ್ಲೇಟ್ಲೆಟ್ಗಳು ಒಟ್ಟುಗೂಡುತ್ತವೆ. ಈ ಪ್ರಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಇದು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ಗಳನ್ನು ಸಕ್ರಿಯಗೊಳಿಸಲು ಮತ್ತು ಪ್ಲೇಟ್ಲೆಟ್ಗಳ ಮೇಲ್ಮೈಗೆ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮವಾಗಿ ಗಟ್ಟಿಮುಟ್ಟಾದ ಫೈಬ್ರಿನ್ ಬಲೆ ರಚನೆಯಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಬಲಗೊಳ್ಳುತ್ತದೆ. ಕ್ಯಾಲ್ಸಿಯಂ ಪ್ಲೇಟ್ಲೆಟ್ಗಳು ತಮ್ಮ ಆಕಾರವನ್ನು ಬದಲಿಸಿ ಅಂಟುವ ಗುಣವನ್ನು ಪಡೆಯಲು ಮತ್ತು ಕೆಂಪು ರಕ್ತ ಕಣಗಳನ್ನು ಹಿಡಿದಿಟ್ಟುಕೊಳ್ಳಲು ನೆರವಾಗುತ್ತದೆ. ಒಂದು ವೇಳೆ ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟುವಿಕೆ ದುರ್ಬಲವಾಗುತ್ತದೆ ಅಥವಾ ಸರಿಯಾಗಿ ಆಗುವುದಿಲ್ಲ. ಇದರಿಂದ ರಕ್ತಸ್ರಾವ ನಿಲ್ಲುವುದು ಕಷ್ಟವಾಗುತ್ತದೆ. ಆದ್ದರಿಂದ ದೇಹವು ಕ್ಯಾಲ್ಸಿಯಂ ಮಟ್ಟವನ್ನು ಸದಾ ಸ್ಥಿರವಾಗಿರಿಸುತ್ತದೆ. ಸರಿಯಾದ ಪ್ರಮಾಣದ ಕ್ಯಾಲ್ಸಿಯಂ ಇದ್ದರೆ ಮಾತ್ರ ರಕ್ತ ತ್ವರಿತವಾಗಿ ಹೆಪ್ಪುಗಟ್ಟಿ ಗಾಯಗೊಂಡ ರಕ್ತನಾಳವನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ. ಆರೋಗ್ಯಕ್ಕೆ ಸಂಬಂಧಿಸಿದ ಕನ್ನಡ AI ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.